ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಒಳ್ಳೆಯ ಪರಿಸರ ಇದ್ದಾಗ ಆರೋಗ್ಯವಂತ ಬದುಕು ಸಾಧ್ಯ ಎಂದು ತಹಶೀಲ್ದಾರ್ ಕೆಸಿ ಸೌಮ್ಯ ತಿಳಿಸಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಸಿರು ವಾತಾವರಣವು ಮಕ್ಕಳ ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಕಸದ ಗಾಡಿ ಬಂದಾಗ ಒಣ ಮತ್ತು ಹಸಿ ಕಸವನ್ನು ವಿಂಗಡಿಸಿ ನೀಡಬೇಕು. ಎಲ್ಲೆಂದರಲ್ಲಿ ಕಸ ಹಾಕಿ ಪರಿಸರ ಮಾಲಿನ್ಯಗೊಳಿಸಬಾರದು ಎಂದರು. ಮತ್ತೆ ಇಲ್ಲಿ ಇಷ್ಟು ಮಕ್ಕಳಿಗೆ ಬಂದಾಗ 1 ವರ್ಷದ ಮೇಲೆ 10 ತಿಂಗಳು ಆಗ್ತಾ ಬರ್ತೀವಿ. ನಾನು ಕೆಲವು ಶಾಲೆಗಳನ್ನು ವಿಸಿಟ್ ಮಾಡಿ, ಎಲ್ಲಿ ಶಾಲೆಗಳು ಹಸಿರಾಗಿದ್ದಾವೋ, ಎಲ್ಲಿ ಶಾಲೆಗಳಲ್ಲಿ ಹೆಚ್ಚು ಮರಗಿಡಗಳು ಬೆಳೆದಿದ್ದಾವೋ ಅಲ್ಲಿ ಅಟೆಂಡೆನ್ಸ್ ಕೂಡ ಜಾಸ್ತಿ ಇದೆ. ನಾನು ಅಬ್ಸರ್ವ್ ಮಾಡಿದೆ. ನಂಬ್ತೀರಾ? ಹೌದಾ? ನನ್ನ ಅಬ್ಸರ್ವೇಷನ್ ಕರೆಕ್ಟ್ ಇದೆಯಾ? ಹೌದಾ? ಎಷ್ಟೊಂದು ಶಾಲೆಗಳಿಗೆ ನಾನು ನೋಡಿದ್ದೀನಿ. ದೊಡ್ಡ ಸರಿ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾ ತರ ತರಕಾರಿಗಳನ್ನ ಹಾಕಿದ್ದಾರೆ, ಕೆಲವು ಗಿಡಗಳನ್ನ ಹಾಕಿದ್ದಾರೆ, ಹಾಕಿದ್ದಾರೆ. ಮತ್ತೆ ನಾನು ಕೂಡ ಕೆಲವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ನಮ್ಮ ಬೀಗರು ಯಾವುದೇ ಶಾಲೆಗಳು ಅಲ್ಲಿ ಕೆಲವು ಸೊಪ್ಪಿನ ಬೇರೆ ಗಿಡಗಳು ಯಾವುದು ಸರ್ಕಾರಿ ಶಾಲೆ ಮಕ್ಕಳು ಬಿಸಿಲೂಟಕ್ಕೆ ಅನುಕೂಲ ಆಗ್ತದೋ ಆ ತರ ಪ್ಲಾಂಟೇಶನ್ಸ್ ಆಗಿ ಮಾಡ್ತಿರೋದು ನಾನು ನೋಡಿದ್ದೀನಿ. ಅದರಿಂದ ಶಾಲಾ ದಾಖಲಾತಿ ಹೆಂಗೆ ಹೆಚ್ಚಾಗುತ್ತೆ ಮೇಡಮ್ ಅಂತ ನೀವು ಕೇಳ್ತೀನಿ. ಎಲ್ಲಿ ಶಾಲಾ ವಾತಾವರಣ ಚೆನ್ನಾಗಿರುತ್ತೋ ಅಲ್ಲಿ ಶಿಕ್ಷಕರು ಕಾಳಜಿ ವಹಿಸ್ತಿದ್ದಾರೆ ಅಂತ ಅರ್ಥ. ಕಾರ್ಯಕ್ರಮದಲ್ಲಿ ಬಿಇಒ ಕೆಪಿ ನಾರಾಯಣ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್, ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು.